ನಮ್ಮನೆ ಮಕ್ಕಳವರು ಬೇರೆ ಯಾರೂ ಅಲ್ಲ. ಅದರಲ್ಲೂ ಕೂಡ ತುಂಬ ಬಡವರು. ಸೊ ಬಡವರ ಮಕ್ಕಳಿಗೆ ಸರ್ಕಾರ ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡುತ್ತೆ. ಅದರಲ್ಲಿ ಇಂತಹ ಮಕ್ಕಳ ಕುಟುಂಬಗಳಿಗೆ ಕೊಟ್ಟರೆ ಅವರು ಶಾಶ್ವತವಾಗಿ ಬೀದಿಗೆ ಬರೋದನ್ನು ತಪ್ಪಿಸಬಹುದು. ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, ಎಲ್ಲೆಲ್ಲೋ ಏನೇನೋ ಕಳಿಸ್ತೀವಿ, ಬೇರೆ ಬೇರೆ ರಾಜ್ಯಗಳು ಅಥವಾ ಬೇರೆ ಬೇರೆ ದೇಶಗಳಿಗೆ ನಾವು ಮರಗ್ತೀವಿ. ಆದರೆ ನಮ್ಮ ಮನೆಯಲ್ಲೇ ಅಥವಾ ನಮ್ಮ ರಾಜ್ಯದಲ್ಲೇ ನಡೆದಂತಹ ಇಂತಹ ಘಟನೆಗಳಿಗೆ ನಾವು ಮರುಗಬೇಕಾಗಿದೆ. ಮರುಗಲ್ಲ ಅಂತಲ್ಲ, ಆದರೆ ಒಂದು ಸ್ವಲ್ಪ ನಾವು ಉದಾರತೆಯನ್ನು ಪ್ರದರ್ಶನ ಮಾಡಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಜಿಲ್ಲಾಡಳಿತ ಸೇರಿದಂತೆ ಸಂಬಂಧಪಟ್ಟವರು ಆ ಉದಾರತೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಬದುಕು ಕಟ್ಟಿಕೊಳ್ಬೇಕು, ಓದಬೇಕು ಅಂತ ಹಾಸನಕ್ಕೆ ಬಂದಿರ್ತಾರೆ. ಹಾಸನದಲ್ಲಿ ಸೀಟ್ ಸಿಕ್ಕಿರುತ್ತೆ ಅವರಿಗೆ, ಅಲ್ಲಿಗೆ ಬಂದು ಓದ್ತಾ ಇರ್ತಾರೆ. ಹಾಸ್ಟೆಲು, ರೂಮು ಅಂತ ತುಂಬ ಅವರಿಗೆ ಒಂದು ಸ್ವಲ್ಪ ಒಂದು ಫಾರ್ ಅ ಚೇಂಜ್ ಒಂದು DJ ಇದೆ, ಸೌಂಡ್ ಇದೆ ಅಂತ ಆಕರ್ಷಿತರಾಗ್ತಾರೆ. ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಬಂದಿರ್ತಾರೆ. ಆದರೆ ಈ ರೀತಿ ಯಮರಾಯ ಕಾಯ್ಕೊಂಡಿರ್ತಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ.